ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ನಮ್ಮ ನಿತ್ಯದ ಜಂಜಾಟ ಆಗಿರಬಹುದು ಅಥವಾ ಲೈಫ್ ಸ್ಟೈಲ್ ಆಗಿರಬಹುದು, ಇದೆಲ್ಲದರಿಂದಾಗಿ ಇತ್ತೀಚೆಗೆ ಸಾಕಷ್ಟು ಚರ್ಮದ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ. ಹೀಗಾಗಿ ಸ್ಕಿನ್ ಕೇರ್ ಹೇಗೆ ಮಾಡೋದು ಅನ್ನೋದು ತುಂಬ ಜನರಲ್ಲಿ ಗೊಂದಲ ಇರುತ್ತೆ. ಅದರಲ್ಲೂ ಕೂಡ ಆಯಿಲಿ ಸ್ಕಿನ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು, ಇವರಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹೇಳೋದಕ್ಕೆ ನಮ್ಮ ಜೊತೆಗೆ ಇವತ್ತು ಡರ್ಮಟೊಲಜಿಸ್ಟ್ ಡಾಕ್ಟರ್ ಸುಮಲತಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಜನರಲ್ಲಿ ಗೊಂದಲ ಇದೆ ಡಾಕ್ಟರ್. ಹಾಗಾದರೆ ಈ ಸ್ಕಿನ್ ಕೇರ್ ನಿಜಕ್ಕೂ ಕೂಡ ಮುಖ್ಯ ಆಗುತ್ತಾ? ಅದನ್ನು ಮಾಡೋದು ಹೇಗೆ ಡಾಕ್ಟರ್? ರೊಟೀನ್ ಸ್ಕಿನ್ ಕೇರ್ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏಜ್ ವೈಸು ಮತ್ತು ಹೇಗೆ ನಿಮ್ಮ ಸ್ಕಿನ್ ಟೈಪ್ ಹೇಗಿದೆ ಅದ್ರ ಪ್ರಕಾರ ಸ್ಕಿನ್ ಕೇರ್ ಮಾಡಬೇಕು. ಕ್ಲೆನ್ಸಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಈ ಎರಡು ಅಂಶ ಎಲ್ಲರಿಗೂ ತುಂಬ ಇಂಪಾರ್ಟೆಂಟು. ಆದರೆ ಕ್ಲೆನ್ಸಿಂಗ್ ಮತ್ತು ಮಾಯಿಶ್ಚರೈಸಿಂಗ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದು ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ಇರಬೇಕು. ಅದರ ಜೊತೆಗೆ ಸಮತೋಲನ ಇರುವ ಆಹಾರ, ಬ್ಯಾಲೆನ್ಸ್ ಡಯಟ್ ಆಗಿರ್ಬೋದು, ನೀರು ಸರಿಯಾಗಿ ತಗೊಳ್ಳೋದು, ಮತ್ತು ಸ್ಟ್ರೆಸ್ ಕಮ್ಮಿ ಇರೋದು, ಸ್ಮೋಕಿಂಗ್, ಆಲ್ಕೋಹಾಲ್ ಇವೆಲ್ಲ ಮಾಡದೇ ಇರೋದು, ಮತ್ತು ಒತ್ತಡ ಇಲ್ಲದೆ ಇರೋ ಜೀವನ, ಲೈಫ್ ಸ್ಟೈಲ್ ಚೇಂಜಸ್ಸು ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಮ್ಮ ಸ್ಕಿನ್ ಇವಾಗ ತುಂಬ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಕೆಲವರು ಅರ್ಲಿ ಮಾರ್ನಿಂಗ್ ಎದ್ದು ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳೋಂಥದ್ದಿದೆ. ಇದು ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಡಾಕ್ಟರ್? ಬಿಸಿಲಿಗೆ ನಿಂತ್ಕೊಳ್ಳೋದ್ರಿಂದ ಸ್ಕಿನ್ ಏನು ಇಂಪ್ರೂವ್ಮೆಂಟ್ ಆಗಲ್ಲ. ಒಂದು ಅತಿಯಾಗಿ ಬಿಸಿಲಿಗೆ ಎಕ್ಸ್ಪೋಜರ್ ಆದ್ರೂ ಫೋಟೋ ಏಜಿಂಗ್ ಅಂತ ಹೇಳ್ತೀವಿ, ಸನ್ನಿಂದ UV ರೇಸಿಂದ ಆಗೋ ಹಾರ್ಮ್ಫುಲ್ ಎಫೆಕ್ಟ್ಸು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸ್ಕಿನ್ನಲ್ಲಿ ಫೈನ್ ಲೈನ್ಸು, ರಿಂಕಲ್ಸು, ಅರ್ಲಿ ಏಜಲ್ಲೇ ಏಜ್ ಆಗಿರೋ ಸ್ಕಿನ್ ಥರ ಕಾಣೋದು, ಹೀಗೆಲ್ಲ ಶುರು ಆಗುತ್ತೆ. ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ಸನ್ ಎಕ್ಸ್ಪೋಜರ್ ಇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ವೈಟಮಿನ್ ಡಿ ಪ್ರೊಡಕ್ಷನ್ಗೆ ಸನ್ ಎಕ್ಸ್ಪೋಜರ್ ಇಂಪಾರ್ಟೆಂಟ್ ಆಗುತ್ತೆ. ಆದರೆ 10ರಿಂದ 20 ನಿಮಿಷ ಎವ್ರಿ ಡೇ ಸನ್ ಎಕ್ಸ್ಪೋಜರು, ಅದು ತುಂಬ ಸಿವಿಯರ್ ಮಿಡ್ ಡೇ ಸನ್ ಅಲ್ಲದೇ ಬೆಳಗ್ಗೆ ಆಗಿರ್ಬೋದು, ಈ 9 ಗಂಟೆಯಿಂದ 11 ಗಂಟೆ, ಇಲ್ಲ 2 ಗಂಟೆಯಿಂದ 4 ಗಂಟೆ ಅಥವಾ 5 ಗಂಟೆ, ಆ ಟೈಮಲ್ಲಿ ಸನ್ ಎಕ್ಸ್ಪೋಜರು, ಅದು ಒಂದು 20 ನಿಮಿಷದ ಸನ್ ಎಕ್ಸ್ಪೋಜರ್ ಎವ್ರಿ ಡೇ, ಅದು ದಟ್ ಈಸ್ ಇನಫ್. ಸೊ ಎಕ್ಸೆಸಿವ್ ಸನ್ ಎಕ್ಸ್ಪೋಜರಿಂದ ಫೋಟೋ ಏಜಿಂಗ್ ಅಂತ ಹೇಳ್ತೀವಿ, ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆ. UVA UVB ರೇಡಿಯೇಷನಿಂದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗುತ್ತೆ ಸ್ಕಿನ್ ಮೇಲೆ. ಓಕೆ, ಇವಾಗ ತುಂಬ ಜನ ಹೊರಗಡೆ ಬಿಸಿಲಿನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಟ್ಯಾನ್ ಆಗೋದಾಗುತ್ತೆ ಅಥವಾ ಸ್ಕಿನ್ ತುಂಬ ಕಪ್ಪಾಗೋದಾಗುತ್ತೆ. ಈ ಸ್ಕಿನ್ ಟ್ಯಾನ್ ಅಥವಾ ಕಪ್ಪಾಗೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಇದನ್ನು ಅಂದರೆ ಅದು ಟ್ಯಾನ್ ಆಗೋದನ್ನು ಕಂಟ್ರೋಲ್ ಮಾಡೋದು ಹೇಗೆ ಡಾಕ್ಟರ್? ಏನು ನಾವು ಮುಂಚೆನೇ ಮುತುವರ್ಜಿ ವಹಿಸ್ಕೊಳ್ಬೋದು? ಈ ಸ್ಕಿನ್ ಟ್ಯಾನಿಂಗ್ ಅನ್ನೋದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಸ್ಕಿನ್ದು ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಎಕ್ಸೆಸಿವ್ ಎಕ್ಸ್ಪೋಜರ್ ಆದಾಗ UV ರೇಸ್ಗೆ ಎಲ್ಲ ಸ್ಕಿನ್ ಟ್ಯಾನ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ನಾವು ಸನ್ ಎಕ್ಸ್ಪೋಜರ್ ಯಾವಾಗ ಇರುತ್ತೆ ಅದಕ್ಕೆ ಮುಂಚೆನೇ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋದು, ಮತ್ತು ಎಕ್ಸ್ಪೋಸ್ಡ್ ಏರಿಯಾಸ್ ಎಲ್ಲ ಕವರ್ ಮಾಡ್ಕೊಳ್ಳೋದು, ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸೆಸಿವ್ ಸನ್ ಎಕ್ಸ್ಪೋಜರಿಂದ ಈ ನಾನು ಹೇಳ್ದಂಗೆ ಫೋಟೋ ಏಜಿಂಗ್ ಎಫೆಕ್ಟ್ಸೇ ಅಲ್ಲದೆ ಕೆಲವರಿಗೆ ಈ ಸ್ಕಿನ್ ಕ್ಯಾನ್ಸರ್ ತುಂಬ ಅತಿ ಪ್ರಮಾಣದಲ್ಲಿ ಎವ್ರಿ ಡೇ ಎಕ್ಸ್ಪೋಜರಿಂದ ಅದೆಲ್ಲ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸನ್ ಪ್ರೊಟೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಇವಾಗ ಹೇಳಿದ್ರಿ ಸನ್ ಪ್ರೊಟೆಕ್ಷನ್ ಇಂಪಾರ್ಟೆಂಟು ಅಂತ. ಸನ್ಸ್ಕ್ರೀನ್ನ ಯಾವುದನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ ಡಾಕ್ಟರ್? ಮತ್ತು ಸನ್ಸ್ಕ್ರೀನ್ಸಲ್ಲೂ ಬೇರೆ ಬೇರೆ ವಿಧಗಳಿರುತ್ತೆ. ಫಿಸಿಕಲ್ ಸನ್ಸ್ಕ್ರೀನ್ಸ್ ಇರ್ಬೋದು, ಕೆಮಿಕಲ್ ಸನ್ಸ್ಕ್ರೀನ್ಸ್ ಇರ್ಬೋದು, ಮತ್ತು ಅಕಾರ್ಡಿಂಗ್ ಟು ಸ್ಕಿನ್ ಟೈಪ್ ನಮ್ಮ ಚರ್ಮಕ್ಕೆ ಯಾವುದು ಸೂಕ್ತನೋ ಆ ಥರ ಸನ್ಸ್ಕ್ರೀನ್ಸ್ ಯೂಸ್ ಮಾಡೋದು ಇಂಪಾರ್ಟೆಂಟು. ಸನ್ಸ್ಕ್ರೀನ್ ಚೂಸ್ ಮಾಡುವಾಗ ಈ SPF ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅದು 30 to 50 ಇರೋ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು, SPF. ಮತ್ತು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ, ನಮ್ಮ UVA ಮತ್ತು UVB. ಈಗ ಇತ್ತೀಚೆಗೆ ಬ್ಲೂ ಲೈಟ್ ಇಂದ ಪ್ರೊಟೆಕ್ಷನ್ ಇರೋ ಸನ್ಸ್ಕ್ರೀನ್ಸು ಬಂದಿದೆ. ಮತ್ತು ವಾಟರ್ ಬೇಸ್ಡ್ ಅಥವಾ ಆಯಿಲ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಇದೆ. ಇವಾಗ ಡ್ರೈ ಸ್ಕಿನ್ ಇದ್ದರೆ ಯೂಶಲಿ ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇದ್ದರೆ ಜೆಲ್ ಬೇಸ್ಡ್ ಅಥವಾ ಮ್ಯಾಟ್ ಫಿನಿಶ್ ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ಬೋದು. ಮತ್ತು ಈ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ, ಎಕ್ಸೆಸಿವ್ ಸ್ವೆಟ್ಟಿಂಗ್ ಇರೋರು ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ಸ್ನ ಚೂಸ್ ಮಾಡ್ಬೋದು. ಈಗ ಯಾವುದೇ ಆಫೀಸ್ ಆಗಿದ್ರೂ ಕೂಡ AC ಇದ್ದೇ ಇರುತ್ತೆ. ನಾವು ಕೆಲಸ ಮಾಡೋಷ್ಟು ಟೈಮ್ ಕೂಡ ನಾವು ACನಲ್ಲಿ ಕೂತೇ ಕೆಲಸ ಮಾಡಬೇಕಾಗತ್ತೆ. ಈ ACನಲ್ಲಿ ಕೂತು ಕೆಲಸ ಮಾಡೋದ್ರಿಂದ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಡಾಕ್ಟರ್? ಅಥವಾ ಸ್ಕಿನ್ಗೆ ಪ್ರಾಬ್ಲಮ್ ಆಗದೇ ಇರೋ ಥರ ನಾವೇನಾದರೂ ಟಿಪ್ಸ್ನ ತೊಗೋಬೋದಾ? AC ಕೆಲಸ ಮಾಡುವಾಗ ಸ್ವಲ್ಪ ಮಾಯಿಶ್ಚರ್ ಎಲ್ಲ ಹೋಗುತ್ತೆ, ಸ್ಕಿನ್ ಮಾಯಿಶ್ಚರ್ ಕಮ್ಮಿ ಆಗುತ್ತೆ. ಸೊ ಓವರಾಲ್ ಹೈಡ್ರೇಷನ್ಗೋಸ್ಕರ ನೀರು ಫ್ರೀಕ್ವೆಂಟಾಗಿ ಕುಡಿಯೋದು, ಒಳ್ಳೆ ಪ್ರಮಾಣದ ನೀರು ಸೇವನೆ ಮಾಡೋದು, ಹ್ಯುಮಿಡಿಫೈಯರ್ ಇದ್ದರೆ ಅದು ಯೂಸ್ ಮಾಡ್ಬೋದು. ಮತ್ತು ಈ ಓವರ್ ವಾಷಿಂಗ್ನ ಪ್ರಿವೆಂಟ್ ಮಾಡಬೇಕು. ಸೊ ತುಂಬ ವಾಶ್ ಮಾಡೋದ್ರಿಂದನೂ ಡ್ರೈನೆಸ್ ಜಾಸ್ತಿ ಆಗುತ್ತೆ ಸ್ಕಿನ್ನು.
ಇದು ಬಿಟ್ಟರೆ ಸ್ವಲ್ಪ ಎಕ್ಸ್ಪೋಜರ್ ಕಮ್ಮಿ ಇದ್ರೇ ಒಳ್ಳೆಯದು. ಡಾಕ್ಟರ್, ಈಗ ಡ್ರೈ ಸ್ಕಿನ್ ಮತ್ತು ಆಯಿಲ್ ಸ್ಕಿನ್ ಇರುತ್ತೆ ತುಂಬ ಜನದಲ್ಲಿ. ಮೊದಲು ಡ್ರೈ ಸ್ಕಿನ್ ಬಗ್ಗೆ ಮಾತಾಡೋಣ ಡಾಕ್ಟರ್. ಈ ಡ್ರೈ ಸ್ಕಿನ್ ಇರೋರು ಅವ್ರ ಸ್ಕಿನ್ನನ್ನು ಹೇಗೆ ಕೇರ್ ಮಾಡ್ಬೋದು? ಡ್ರೈ ಸ್ಕಿನ್ ಇರೋರಿಗೆ ಮಾಯ್ಶ್ಚರೈಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಫಸ್ಟ್ ಸ್ನಾನ ಮಾಡುವಾಗಲೂ ಕೂಡ ಈ ಫೇಸ್ ವಾಶ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ಸೋಪ್ ಫ್ರೀ ಇರೋದು ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಇದು ಸ್ನಾನ ಮಾಡುವಾಗ ಕೂಡ ಉಗುರು ಬೆಚ್ಚನ ನೀರು ಸ್ನಾನ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಡ್ರೈನೆಸ್ ಹೆಚ್ಚಾಗುತ್ತೆ. ಅದರಿಂದ ಇಚ್ಚಿಂಗ್, ಇರಿಟೇಷನ್ ಎಲ್ಲನೂ ಆಗ್ಬೋದು. ಎಸ್ಪೆಷಲಿ ಚಳಿಗಾಲದಲ್ಲಿ ಈ ಡ್ರೈನೆಸ್, ಇರಿಟೇಷನಿಂದ ತುಂಬ ಇಚ್ಚಿಂಗ್ ಎಲ್ಲ ಆಗಿ ರ್ಯಾಷಸ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಮಾಯ್ಶ್ಚರೈಸಿಂಗ್ ಕ್ರೀಮ್ಸಲ್ಲೂ ಈ ಸೆರಮೈಡ್ಸು ಮತ್ತು ಈ ಗ್ಲಿಸರಿನ್ನು ಎಲ್ಲ ಇರೋದು, ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಜಾಸ್ತಿ ಇರೋದು ಕ್ರೀಮ್ಸು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಇಟ್ ಶುಡ್ ಬಿಕಮ್ ದೇರ್ ಲೈಫ್ ಸ್ಟೈಲ್ ಹ್ಯಾಬಿಟ್. ಸೊ ಪ್ರತಿನಿತ್ಯ ಅವರು ಒಂದು ಟೈಮ್ ಇಟ್ಕೊಂಡು ಸ್ನಾನ ಆಗಿದ ತಕ್ಷಣ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು, ಮತ್ತು ಮಿಡ್ ಈವ್ನಿಂಗ್ ಒಂದ್ಸಲ, ಮತ್ತು ಬೆಡ್ ಟೈಮಲ್ಲಿ ಮಾಯ್ಶ್ಚರೈಸಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತಿಗೆ ಮೇಕಪ್ಪು ಅಥವಾ ಆಚೆ ಹೋದಾಗ ಫುಲ್ ಸ್ಕಿನ್ ಪೂರ್ತಿ ಆಯಿಲಿ ಆಗಿಬಿಡುತ್ತೆ. ಈ ಆಯಿಲ್ ಸ್ಕಿನ್ ಇದ್ದವರು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಡಾಕ್ಟರ್? ಆಯಿಲಿ ಸ್ಕಿನ್ ಇದ್ದವರು ಸ್ವಲ್ಪ ಫ್ರೀಕ್ವೆನ್ಸಿ ಆಫ್ ವಾಷಿಂಗ್ ಜಾಸ್ತಿ ಮಾಡಬೇಕು, ಬಟ್ ಓವರ್ ವಾಷಿಂಗ್ ಮಾಡಬಾರ್ದು. ಸೊ ಅವರು ಯೂಸ್ ಮಾಡೋ ಪ್ರಾಡಕ್ಟ್ಸು ಸ್ವಲ್ಪ ಆಯಿಲ್ ಫ್ರೀ ಇರಬೇಕು, ನಾನ್ ಕೊಮೆಡೋಜೆನಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಪಿಂಪಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಈ ಸ್ಕ್ರಬ್ಬು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ಒನ್ಸ್ ಅ ವೀಕ್ ಸ್ಕ್ರಬ್ ಮಾಡ್ಬೋದು, ಆದರೆ ತುಂಬ ಹಾರ್ಶ್ ಆಗಿ ಸ್ಕ್ರಬ್ ಮಾಡಬಾರ್ದು. ಆ ಪ್ರಾಡಕ್ಟ್ಸು ಮೈಲ್ಡ್ ಇರಬೇಕು, ಮತ್ತು ವಾರಕ್ಕೆ ಒಂದು ಸಲ ಮಾಡಿದ್ರೆ ಸಾಕು. ಮತ್ತು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಈ ನಾನ್ ಕೊಮೆಡೋಜೆನಿಕ್ ಮತ್ತು ಆಯಿಲ್ ಫ್ರೀ ಇರೋ ಸನ್ಸ್ಕ್ರೀನ್ಸ್ ಆಗಲಿ, ಮಾಯ್ಶ್ಚರೈಸರ್ಸ್ ಆಗಲಿ, ಆ ಥರ ಚೂಸ್ ಮಾಡೋದು ಒಳ್ಳೆಯದು. ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮುಂಚೆ ಆ್ಯಕ್ಟರ್ಸ್ ಮಾತ್ರ ಮೇಕಪ್ ಮಾಡ್ಕೊಳ್ತಾ ಇದ್ರು, ಅಥವಾ ಮದುವೆ ಅಂತ ಹೇಳಿದ್ರೆ ಮದುವೆ ಹುಡುಗಿ ಮಾತ್ರ ಮೇಕಪ್ ಮಾಡ್ಕೊಳ್ತಾ ಇದ್ರು. ಈಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮನೆಯಿಂದ ಹೊರಗಡೆ ಹೋಗಬೇಕು, ಆಫೀಸಿಗೆ ಹೋಗಬೇಕು, ಇಲ್ಲ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಎಲ್ಲರೂ ಮೇಕಪ್ ಇಲ್ಲದೆ ಮನೆಯಿಂದ ಆಚೆ ಹೋಗೋದೇ ಇಲ್ಲ. ಈ ಟ್ರೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ಈ ಮೇಕಪ್ ಮಾಡ್ಕೊಳ್ಳೋದು ಇವಾಗ ಎವ್ರಿಡೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸು ಅದು ಕ್ವಾಲಿಟಿ ಪ್ರಾಡಕ್ಟ್ಸ್ ಇರಬೇಕು. ಯಾಕಂದರೆ ಕಮ್ಮಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಅದು ಕ್ರಮೇಣ ಚರ್ಮಕ್ಕೆ ತುಂಬ ತೊಂದರೆ ಆಗುತ್ತೆ. ಮತ್ತು ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ಪೋರ್ಸ್ನ ಕ್ಲಾಗ್ ಮಾಡೋದೇ ಅಲ್ಲದೆ, ಇವಾಗ ಆ್ಯಕ್ನೆ ಪ್ರೋನ್ ಸ್ಕಿನ್ ಇದ್ದರೆ ಎಲ್ಲ ತುಂಬ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಆ್ಯಕ್ನೆ. ಸೊ ನೀವು ಮೇಲಕ್ಕೆ ಟೆಂಪ್ರರಿಲಿ ಯು ಮೈಟ್ ಲುಕ್ ಗುಡ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಸೊ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಮತ್ತು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಎರಡನೇದು ಬಂದು, ನೀವು ಮೇಕಪ್ ಎಲ್ಲ ಆದಮೇಲೆ ಅದು ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್. ರಿಮೂವ್ ಮಾಡದೆ ಹಾಗೆ ಮಲಗೋದ್ರಿಂದ ಸ್ಕಿನ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಮತ್ತು ಪ್ರಾಬ್ಲಮ್ಮು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ನೀವು ಹೇಳಿದ್ರಿ ರಿಮೂವ್ ಮಾಡೋದು ಕೂಡ ಇಂಪಾರ್ಟೆಂಟು ಅಂತ. ಈ ಮೇಕಪ್ನ ತೆಗಿಬೇಕಾದ್ರೆ ಯಾವ ಕ್ರಮ ಗುಡ್ ಅಂತ ಅನಿಸುತ್ತೆ ಡಾಕ್ಟರ್ ನಿಮ್ಮ ಪ್ರಕಾರ? ಮೇಕಪ್ ರಿಮೂವ್ ಮಾಡುವಾಗ ಯಾವಾಗಲೂ ಫಸ್ಟು ಮೇಕಪ್ ರಿಮೂವರ್ ಅಥವಾ ಮೈಸೆಲಾರ್ ವಾಟರ್ ಇರುತ್ತೆ, ಅದರಿಂದ ರಿಮೂವ್ ಮಾಡಿ, ಮತ್ತು ಫೇಸ್ ವಾಶಿಂದ ಫೇಸ್ ವಾಶ್ ಮಾಡಿ, ಮತ್ತು ಮಾಯ್ಶ್ಚರೈಸ್ ಮಾಡಬೇಕು. ಸೊ ಈ 3 ಸ್ಟೆಪ್ಸ್ನ ಮರೀದೆ ಮಾಡೋದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಕಾಮನ್ ಆಗಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೇಕಪ್ ತೆಗಿಬೇಕಾದ್ರೆ ಆಯಿಲ್ನ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡ್ತಾರೆ. ಹಾಗೆಯೇ ಕೆಲವರು ವ್ಯಾಸ್ಲಿನ್ನ ಕೂಡ ಹಾಕಿ ಮೇಕಪ್ನ ರಿಮೂವ್ ಮಾಡೋರಿದ್ದಾರೆ. ಯಾವುದು ಒಳ್ಳೆಯದು ಡಾಕ್ಟರ್ ನಿಮ್ಮ ಪ್ರಕಾರ? ಯೂಶಲಿ ಮೇಕಪ್ ರಿಮೂವ್ ಮಾಡೋದಕ್ಕೆ ಕ್ಲೆನ್ಸಿಂಗ್ ಮಿಲ್ಕ್ ಎಲ್ಲ ರೀತಿಯ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಒಂದು ಆಯಿಲಿ ಸ್ಕಿನ್ ಇರೋರು ಆಯಿಲ್ ಬೇಸ್ಡ್ ಕ್ಲೆನ್ಸರ್ಸ್ ಅಥವಾ ಮೇಕಪ್ ರಿಮೂವರ್ಸ್ ಯೂಸ್ ಮಾಡಬಾರ್ದು, ಖಂಡಿತ ಅವಾಯ್ಡ್ ಮಾಡಬೇಕು. ಬೇರೆ ಕ್ಲೆನ್ಸಿಂಗ್ ಮಿಲ್ಕ್ ಎಲ್ಲರಿಗೂ ಸೂಟ್ ಆಗುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಕ್ಲೆನ್ಸಿಂಗ್ ಮಿಲ್ಕ್ ಸೂಟ್ ಆಗುತ್ತೆ. ವ್ಯಾಸ್ಲಿನ್ ಬಂದು ಲಿಪ್ ಮೇಕಪ್ ರಿಮೂವ್ ಮಾಡೋಕ್ಕೆ, ಐ ಮೇಕಪ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಡಾಕ್ಟರ್, ಇವಾಗ ಮನೆಯಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟೊಮ್ಯಾಟೊ ಆಗಿರ್ಬೋದು ಅಥವಾ ಕಲ್ಲಂಗಡಿ ಹಣ್ಣು ಇಲ್ಲ ಆಲೋವೆರಾ ಈ ಥರದ್ದೆಲ್ಲ ಹಚ್ಚಿಬಿಟ್ಟು ಉಜ್ಕೊಳ್ತಾ ಇರ್ತಾರೆ, ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಡಾಕ್ಟರ್, ಇಲ್ಲ ಹಾರ್ಮ್ ಆಗುತ್ತಾ? ಈ ಟೊಮ್ಯಾಟೊ ಇದರಲ್ಲೆಲ್ಲ ಹೈಡ್ರಾಕ್ಸಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಸ್ವಲ್ಪ ಸ್ಕಿನ್ಗೆ ರಿಜುವಿನೇಟಿಂಗ್ ಎಫೆಕ್ಟ್ ಇರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಬೋದು. ಅದು ನಿಮ್ಮ ಸ್ಕಿನ್ ಟೈಪ್ಗೆ ಯೂಸ್ ಆದರೆ ಮಾತ್ರ ಯೂಸ್ ಮಾಡಬೇಕು. ಎಕ್ಸೆಸಿವ್ ಸ್ಕ್ರಬ್ಬಿಂಗ್ ಮಾಡಿದ್ರೆ, ನಿಮ್ಮ ಸ್ಕಿನ್ ಟೈಪ್ ಡ್ರೈ ಇದ್ದರೆ ಅದರಿಂದ ಕೂಡ ಇರಿಟೇಷನ್ ಆಗ್ಬೋದು.
ತುಂಬ ಜನಕ್ಕೆ ನಂಬಿಕೆ ಏನಂದರೆ ಇವೆಲ್ಲ ಆರ್ಗ್ಯಾನಿಕ್ಕು, ಕೆಮಿಕಲ್ಸ್ ಇರಲ್ಲ, ಸೊ ಅದರಿಂದ ಸ್ಕಿನ್ನಿಗೆ ಏನು ತೊಂದರೆ ಆಗಲ್ಲ ಅಂತ. ಬಟ್ ಅದರಲ್ಲಿರೋ ಹೈಡ್ರಾಕ್ಸಿ ಆ್ಯಸಿಡ್ಸು ಒಳ್ಳೆಯದು ಕೂಡ, ಆದರೆ ನಿಮಗೆ ಸೂಟ್ ಆಗಿಲ್ಲ ಅಂದರೆ ಅದು ಹಾರ್ಮ್ಫುಲ್. ಒಳ್ಳೇದು ಮಾಡೋದಕ್ಕಿಂತ ಸ್ಕಿನ್ ಕೆಟ್ಟದೇ ಆಗ್ಬೋದು. ಸೊ ನಿಮಗೆ ಸೂಟ್ ಆದರೆ ಮಾತ್ರ ಅದು ಮಾಡೋ ರೀತಿನೂ ಸ್ಕ್ರಬ್ಬಿಂಗ್ ತುಂಬ ಹಾರ್ಶ್ ಸ್ಕ್ರಬ್ಬಿಂಗ್ ಮಾಡಿದೆ ಯಾವಾಗಲೂ ಒಂದು ಸಲ ಡೈಲಿ ಮಾಡೋದ್ರಿಂದನೂ ಸ್ಕಿನ್ ಇರಿಟೇಷನ್ ಆಗ್ಬೋದು. ಸೊ ಯಾವಾಗಲೂ ಒಂದು ಸಲ ಮಾಡ್ಕೋಬೋದು, ಓನ್ಲಿ ಇಫ್ ಇಟ್ ಸೂಟ್ಸ್ ಯುವರ್ ಸ್ಕಿನ್. ಓಕೆ ಡಾಕ್ಟರ್, ಇತ್ತೀಚೆಗೆ ಸ್ಕಿನ್ ಕೇರ್ ಅಂತ ಹೇಳಿಬಿಟ್ಟು ಸೆಲೆಬ್ರಿಟೀಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಅಥವಾ ಯೂಟ್ಯೂಬಲ್ಲೂ ಹಾಕ್ತಾ ಇರ್ತಾರೆ. ಅದನ್ನು ನೋಡಿ ತುಂಬ ಜನ ಕಾಪಿ ಮಾಡೋರಿದ್ದಾರೆ. ಈ ಮುಲ್ತಾನ್ ಮಿಟ್ಟಿ ಆಗಿರ್ಬೋದು ಅಥವಾ ಈ ಐಸ್ ಕ್ಯೂಬ್ಸ್ನ ನೀರಲ್ಲಿ ಮುಖನ ಅದ್ದಿ ತೆಗೆಯೋದು, ಇದೆಲ್ಲ ಸ್ಕಿನ್ ಕೇರ್ ಮಾಡುತ್ತೆ ಅಂತ ಹೇಳಿ ಅಂದ್ಕೊಳ್ತಾರೆ ಅವರೇ. ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಡಾಕ್ಟರ್? ಸೊ ಈ ಐಸ್ ಪ್ಯಾಕಲ್ಲಿ ಡಿಪ್ ಮಾಡೋದು ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಸೆಲೆಬ್ರಿಟೀಸ್ ವೀಡಿಯೋಸಿಂದ ಇನ್ಸ್ಟಾಗ್ರಾಮಲ್ಲಿ. ಅದು ಐಸ್ ಪ್ಯಾಕಲ್ಲಿ ಫೇಸ್ ಡಿಪ್ ಮಾಡಿದಾಗ ಸ್ವಲ್ಪ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ, ನಮ್ಮ ರಕ್ತನಾಳಗಳು ಸ್ವಲ್ಪ ಕ್ಲೋಸ್ ಆಗೋದ್ರಿಂದ ಪೇಲ್ನೆಸ್ ಬರುತ್ತೆ. ಒಂದು ಕಂಪ್ಲೆಕ್ಷನ್ ಇಂಪ್ರೂವ್ ಆದಂಗೆ ಅಥವಾ ಫೇರ್ ಕಾಣಿಸೋದು, ಸ್ಕಿನ್ ಪೇಲ್ ಆಗೋದು ಟೆಂಪ್ರರಿ ಎಫೆಕ್ಟ್ ಅದು. ಮತ್ತು ಪೋರ್ಸು ಟೈಟ್ ಆದಂಗೆ ಅನಿಸುತ್ತೆ, ಬಟ್ ಅದು ಬರೀ ತಾತ್ಕಾಲಿಕ ಎಫೆಕ್ಟ್, ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನೂ ಇರಲ್ಲ ಅದರಿಂದ. ಕೆಲವ್ರದ್ದು ಈಗ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವರಿಗೆ ಹೊಸ ಪ್ರಾಡಕ್ಟನ್ನು ಅವರು ಅಪ್ಲೈ ಮಾಡಿದಾಗ ಫೇಸ್ಗಾಗಿರ್ಬೋದು ಅಥವಾ ಅವ್ರ ಸ್ಕಿನ್ಗೆ ಎಲ್ಲಿಗಾದರೂ ಆಗಿರ್ಬೋದು, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನಕ್ಕೆ. ಇಂಥವರು ಏನು ಕೇರ್ನ ತಗೋಬೇಕು ಡಾಕ್ಟರ್? ಸೆನ್ಸಿಟಿವ್ ಸ್ಕಿನ್ ಇರೋರು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ತುಂಬ ಯೋಚನೆ ಮಾಡಿ ಅವರಿಗೆ ಸೂಟ್ ಆಗುತ್ತಾ ಇಲ್ವಾ ನೋಡಿ, ಆದರೆ ಒಂದು ಡರ್ಮಟಾಲಜಿಸ್ಟ್ ಒಪಿನಿಯನ್ ತೊಗೊಂಡು ಯೂಸ್ ಮಾಡೋದು ಒಳ್ಳೆಯದು. ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದರಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇರಬೇಕು ಮತ್ತು ಅದು ಮೈಲ್ಡ್ ಇರಬೇಕು. ಈ ಹಾರ್ಶ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಇರಿಟೇಷನ್ ಆಗುತ್ತೆ. ಮತ್ತು ಯಾವುದೇ ಹೊಸ ಪ್ರಾಡಕ್ಟ್ ತೊಗೊಂಡ್ರು ಒಂದು ಪ್ಯಾಚ್ ಟೆಸ್ಟ್ ಮಾಡ್ಬೋದು. ಹೇಗೆ ಅಂದರೆ ಇವಾಗ ಫೋರ್ ಆರ್ಮಲ್ಲಿ ಅಥವಾ ಇಯರ್ ಹಿಂದೆ ಬಿಹೈಂಡ್ ದ ಇಯರ್ ಅಪ್ಲೈ ಮಾಡಿ ಒಂದು ಪ್ಯಾಚ್ ಅಪ್ಲೈ ಮಾಡಿ ಓವರ್ನೈಟ್ ಬಿಡೋದು. ಅಲ್ಲಿ ಏನು ಇರಿಟೇಷನ್ನು, ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ ಏನೂ ಇಲ್ಲ ಅಂದರೆ ಮತ್ತು ಫೇಸಲ್ಲಿ ಅಪ್ಲೈ ಮಾಡೋದಾದರೆ ಒಂದು ಸ್ಮಾಲ್ ಏರಿಯಾ ಅಪ್ಲೈ ಮಾಡಿ ನೋಡ್ಬೋದು. ಸೊ ಏನು ತೊಂದರೆ ಆಗಿಲ್ಲ ಅಂದರೆ ಯೂಸ್ ಮಾಡೋದು, ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು. ಈಗ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರ ಫೇಸಲ್ಲೂ ಕೂಡ ಪಿಂಪಲ್ಸ್ ಕಾಮನ್ ಆಗಿಬಿಟ್ಟಿರುತ್ತೆ. ಒಂದು ಏನಿದೆ ಅಂತ ಹೇಳಿದ್ರೆ ಕಾಸ್ಟ್ಲಿ ಈ ಕ್ರೀಮ್ನ ಯೂಸ್ ಮಾಡಿದ್ರೆ ಪಿಂಪಲ್ಸ್ಗಳು ಆಗೋದಿಲ್ಲ ಅಂತ ಇದೆ, ನಿಜಕ್ಕೂ ಹೌದಾ ಡಾಕ್ಟರ್? ಈ ಪಿಂಪಲ್ ಟ್ರೀಟ್ಮೆಂಟ್ ಅನ್ನೋದು ಕ್ರೀಮ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಯಾರಿಗೆ ಪಿಂಪಲ್ಸ್ ಇರುತ್ತೆ ಅವ್ರಿಗೆ ಇವಾಗ ಟೀನೇಜ್ ಇರ್ಬೋದು, ಅದು ಒಂದು ಬರೀ ಟೀನೇಜಲ್ಲಿ ಪಿಂಪಲ್ಸ್ ಬರುತ್ತೆ ಅಂತ ಇಲ್ಲ. ಯಾವ ಏಜಲ್ಲಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಸ್ಟ್ರೆಸ್ ಇದ್ದರೆ, ಅಡಿಷ್ನಲ್ ಫ್ಯಾಕ್ಟರ್ಸ್ ಇದ್ದರೆ ಪಿಂಪಲ್ಸ್ ಆಗ್ಬೋದು. ಸೊ ಪಿಂಪಲ್ಸ್ ಜಾಸ್ತಿ ಇದ್ದರೆ ಅದು ಯಾವ ಟೈಪ್ ಪಿಂಪಲ್ಸ್ ಇದೆ, ಅವರ ಸ್ಕಿನ್ ಟೈಪ್ ಏನು, ಅವರು ಮಾಡ್ತಿರೋ ಸ್ಕಿನ್ ಕೇರ್ ರುಟೀನ್ ಏನು, ಅವ್ರು ಯೂಸ್ ಮಾಡ್ತಿರೋ ಸ್ಕಿನ್ ಪ್ರಾಡಕ್ಟ್ಸ್ ಅದಕ್ಕೆ ಆ್ಯಡ್ ಆಗ್ತಿದೆಯಾ, ಅವೆಲ್ಲ ಚೆಕ್ ಮಾಡಿ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಎವ್ರಿ ಪೇಷಂಟ್ ಇಸ್ ಡಿಫ್ರೆಂಟ್. ಆ್ಯಕ್ನೆ ಟ್ರೀಟ್ಮೆಂಟ್ ಕೂಡ ಒಂದು ಪೇಷಂಟ್ಗೆ ಸೂಟ್ ಆಗಿದ್ದು ಇನ್ನೊಂದು ಪೇಷಂಟ್ಗೆ ಸೂಟ್ ಆಗಲ್ಲ. ಸೊ ಅವರ ಸ್ಕಿನ್ ಟೈಪು, ಆ್ಯಕ್ನೆ ಫಾರ್ಮ್, ಇದು ಏನು ಪಿಂಪಲ್ಸ್ ಇದೆ ಅವೆಲ್ಲ ನೋಡಿ ಅವ್ರಿಗೆ ಸೂಟ್ ಆಗೋ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡಬೇಕು. ಯಾರೋ ಹೇಳಿದ್ರು ಅಂತ ಅದು ಇದು ಕ್ರೀಮ್ಸ್ ಯೂಸ್ ಮಾಡಿದ್ರೆ ತುಂಬ ಹಾರ್ಮ್ ಆಗುತ್ತೆ, ಅದರಿಂದ ಏನೂ ಬೆನಿಫಿಟ್ ಆಗಲ್ಲ. ಮತ್ತು ಈಗ ವೈಡ್ ಸ್ಪ್ರೆಡ್ ಅಂದರೆ ಈ ಸ್ಟೀರಾಯ್ಡ್ ಯೂಸ್ ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಫಾರ್ಮಸಿಲಿ ಹೋಗಿ ಈ ಸ್ಟೀರಾಯ್ಡ್ ಬೇಸ್ ಕ್ರೀಮ್ಸ್ ಈಸಿಯಾಗಿ ಸಿಗುತ್ತೆ. ನಮ್ಮ ಕಂಟ್ರೀಲಿ ಓವರ್ ದ ಕೌಂಟರ್ ಸಿಗುತ್ತೆ ಸ್ಟೀರಾಯ್ಡ್ ಕ್ರೀಮ್ಸ್. ಅದನ್ನು ಹೆಂಗಂದ್ರೆ ಹಂಗೆ ಯೂಸ್ ಮಾಡಿ ಸ್ಟೀರಾಯ್ಡ್ ಕ್ರೀಮ್ಸ್ ಯೂಸ್ ಮಾಡಿದಾಗ ಸ್ವಲ್ಪ ಫೇರ್ನೆಸ್ ಸಿಗುತ್ತೆ. ಸೊ ನಮ್ಮ ಕಂಟ್ರೀಲಿ ಎವ್ರಿಬಡಿ ಇಸ್ ಕ್ರೇಜಿ ಅಬೌಟ್ ಫೇರ್ ಸ್ಕಿನ್. ಸೊ ದೇ ಈಕ್ವೇಟ್ ಇಟ್ ಟು ಗುಡ್ ಸ್ಕಿನ್. ಸೊ ಫೇರ್ ಸ್ಕಿನ್ಗೋಸ್ಕರ ಸ್ಟೀರಾಯ್ಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಟೆಂಪ್ರರಿ ಗುಡ್ ಎಫೆಕ್ಟ್ಸ್ ನೋಡಿ ಅದನ್ನು ಎಕ್ಸೆಸಿವ್ ಯೂಸ್ ಮಾಡಿ ಎಷ್ಟೊಂದು ಜನ ಸ್ಟೀರಾಯ್ಡ್ ಅಬ್ಯೂಸಿಂದ ಬರ್ತಾರೆ ಕ್ಲಿನಿಕ್ಸ್ಗೆ. ಸೊ ಅವೆಲ್ಲ ಅವಾಯ್ಡ್ ಮಾಡಿ ಒಂದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮ ಆ್ಯಕ್ನೆಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಡಾಕ್ಟರ್, ಈಗ ಪಿಂಪಲ್ಸ್ ಹೋಗಿರುತ್ತೆ ಬಟ್ ಅದರಿಂದ ಆಗಿರುವಂಥ ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಂಡಿರುತ್ತೆ. ಆ ಬ್ಲ್ಯಾಕ್ ಮಾರ್ಕ್ನ ರಿಮೂವ್ ಮಾಡೋಕ್ಕೇನಾದರೂ ಟಿಪ್ಸ್ ಇದೆಯಾ ಡಾಕ್ಟರ್? ಯೂಶ್ವಲಿ ಆ್ಯಕ್ನೆ ಟ್ರೀಟ್ ಮಾಡೋದು ಈಸಿ, ಸ್ಕಾರ್ಸ್ ಮತ್ತು ಸ್ಪಾಟ್ಸ್ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ್ಯಕ್ನೆ ಬಂದಾಗ ಫಸ್ಟಿಂದನೂ ಈಗ ಟೀನೇಜಿಂದನೂ ಒಂದು ಹೇಳ್ಕೊಡ್ಬೇಕು ಮಕ್ಳಿಗೂ, ಪಿಂಪಲ್ಸ್ ಕೀಳೋದಾಗಲಿ ಸ್ಕ್ವೀಸ್ ಮಾಡೋದು ಇವೆಲ್ಲ ಮಾಡಬಾರ್ದು. ಈ ಕಲೆಗಳಾದಾಗ ಅದಕ್ಕೆ ಅಂತ ಬೇರೆ ಕ್ರೀಮ್ಸ್ ಇರುತ್ತೆ, ಲೈಟ್ನಿಂಗ್ ಏಜೆಂಟ್ಸು, ಇವೆಲ್ಲ ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಲೈಟ್ನಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಸ್ಕಾರ್ಸ್ ಆಗುತ್ತೆ, ಅವೆಲ್ಲ ಸ್ವಲ್ಪ ಕಾಸ್ಮೆಟಿಕ್ ಪ್ರೊಸೀಜರ್ಸಿಂದ ಮಾತ್ರ ಹೋಗುತ್ತೆ. ಕ್ರೀಮ್ಸ್ ಎಲ್ಲ ಅಷ್ಟು ಎಫೆಕ್ಟಿವ್ ಇರಲ್ಲ. ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಮಾಡಿದಾಗ ಸ್ವಲ್ಪ ಸ್ಕಾರ್ಸ್ ಎಲ್ಲ ಕಮ್ಮಿ ಆಗುತ್ತೆ.
ಈಗ ತುಂಬ ಜನಕ್ಕೆ ಓಪನ್ ಪೋರ್ಸ್ ಆಗುತ್ತೆ ಈ ಮುಖದಲ್ಲಿ, ಅಂಥವ್ರಿಗೆ ಏನು ಮೆಡಿಸಿನ್ನ ಯೂಸ್ ಮಾಡಬೇಕು ಡಾಕ್ಟರ್? ಓಪನ್ ಪೋರ್ಸ್ ಅನ್ನೋದು ಸ್ವಲ್ಪ ಕೆಲವು ರೆಟಿನಾಲ್ ಬೇಸ್ ಕ್ರೀಮ್ಸು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೇಂಜ್ ಇರುತ್ತೆ. ಬಟ್ ಅಷ್ಟು ಪ್ರಮಾಣದಲ್ಲಿ ಓಪನ್ ಪೋರ್ಸ್ ಟ್ರೀಟ್ ಮಾಡೋದು ಕಷ್ಟ. ಆದರೆ ಲೇಸರ್, ಕೆಲವು ಹೈ ಎಂಡ್ ಲೇಸರ್ಸ್ ಇಂದ ಸ್ವಲ್ಪ ಕಮ್ಮಿ ಮಾಡ್ಬೋದು, ಸ್ವಲ್ಪ ಬೆಟರ್ ಅಪಿಯರೆನ್ಸ್ ಕೊಡ್ಬೋದು. ಈಗ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಬರೀ ಈ ಕ್ರೀಮ್ ಅಪ್ಲೈ ಮಾಡೋದಾಗಿರ್ಬೋದು, ಸೀರಮ್ ಅಪ್ಲೈ ಮಾಡೋದಾಗಿರ್ಬೋದು, ಇದಷ್ಟೇ ಆಗಿರೋದಿಲ್ಲ ಡಾಕ್ಟರ್. ನಾವು ತಗೊಳ್ಳುವಂಥ ಆಹಾರ ಕೂಡ ಮುಖ್ಯ ಆಗಿರುತ್ತೆ. ಈಗ ಸ್ಕಿನ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಯಾವ ಥರದ ಫುಡ್ನ ತಗೋಬೇಕು ಡಾಕ್ಟರ್? ಸ್ಕಿನ್ ಕೇರು ನಾವು ಆಚೆಯಿಂದ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಿಟ್ಟು ನಾವು ಒಳಗಡೆಯಿಂದ ಏನು ನ್ಯೂಟ್ರಿಷನ್ ನರಿಷ್ಮೆಂಟ್ ಕೊಡ್ತೀವಿ ಸ್ಕಿನ್ಗೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಲಾಂಗ್ ಟರ್ಮ್ ಗುಡ್ ಎಫೆಕ್ಟ್ಸ್ ಇರುತ್ತೆ. ಮತ್ತು ಅದು ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ರೆ ನೀವು ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಆಹಾರ ಪದ್ಧತಿಯಲ್ಲಿ ತುಂಬ ಮಾರ್ಪಾಡುಗಳು ಮಾಡ್ಕೋಬೇಕಾಗತ್ತೆ. ಇವಾಗ ನಮ್ಮ ಡಯಟಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸ್, ನಟ್ಸ್ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕು. ಮೇನ್ಲಿ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ತರಕಾರಿ, ಸೊಪ್ಪು, ಹಣ್ಣು ಇದರಲ್ಲಿ ಇರುತ್ತೆ. ಸೊ ಪ್ರತಿನಿತ್ಯ ಅಟ್ಲೀಸ್ಟ್ 3 ಥರ ವೆಜಿಟೇಬಲ್ಲು, 3 ಥರ ಫ್ರೂಟ್ ತಗೋಬೇಕು. ಸ್ವಲ್ಪ ಪ್ರಮಾಣದಲ್ಲಾದರೂ ಈ ಥರ ತಗೋಬೇಕು. ಮತ್ತು ಪ್ರೋಟೀನ್ ಇರಬೇಕು ಫುಡ್ಡಲ್ಲಿ. ಒಮೆಗಾ 3 ಅಂತ ಹೇಳ್ತೀವಿ. ನಾನ್ ವೆಜಿಟೇರಿಯನ್ಸ್ ಆದರೆ ಫಿಶ್ಶಿಂದನೂ ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ಸಿಗುತ್ತೆ. ಅದು ಬಿಟ್ಟು ನೀರು ಸೇವಿಸಬೇಕು. ಒಳ್ಳೆಯ ಅಮೌಂಟ್ ಆಫ್ ವಾಟರ್ ಇಸ್ ಇಂಪಾರ್ಟೆಂಟ್ ಟು ಬಿ ಟೇಕನ್. ಅಟ್ಲೀಸ್ಟ್ 1 to 2 liters ಆಫ್ ವಾಟರ್ ಪರ್ ಡೇ ಇಸ್ ಕಂಪಲ್ಸರಿ. ಈಗ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಡಾರ್ಕ್ ಸರ್ಕಲ್. ಈ ಡಾರ್ಕ್ ಸರ್ಕಲ್ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇಲ್ವಾ ಡಾಕ್ಟರ್? ಈ ಡಾರ್ಕ್ ಸರ್ಕಲ್ಸ್ ಕೂಡ ಸ್ವಲ್ಪ ಹೆರಿಡಿಟ್ರಿ ರೀಸನ್ಸು ಇರುತ್ತೆ. ಅದು ಬಿಟ್ಟರೆ ಸ್ಟ್ರೆಸ್ ಆಗಿರ್ಬೋದು, ಸ್ಲೀಪ್ ಹೈಜಿನ್ ಸರಿಯಾಗಿಲ್ಲದೆ ಇರೋದು, ಮತ್ತು ಬೇರೆ ಅಕ್ಯಾಂಥೋಸಿಸ್ ಅಂತ ಎಲ್ಲ ಹೇಳ್ತೀವಿ, ಸ್ವಲ್ಪ ಮೆಡಿಕಲ್ ಕಂಡೀಷನ್ಸಿಂದ, ಮತ್ತು ವೈಟಮಿನ್ B12 ಡೆಫಿಷಿಯನ್ಸಿ, ಇದರಿಂದ ಎಲ್ಲನೂ ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಡಾರ್ಕ್ ಸರ್ಕಲ್ಸ್ಗೆ ಸ್ವಲ್ಪ ರೆಟಿನಾಲ್ ಬೇಸ್ ಕ್ರೀಮ್ಸು ಎಲ್ಲ ಇರುತ್ತೆ, ಅಂಡರ್ ಐ ಕ್ರೀಮ್ಸು. ಅದು ಪ್ಯಾಚ್ ಟೆಸ್ಟ್ ಮಾಡಿ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಈಗ ಮೊಬೈಲ್ನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಅಥವಾ ಬ್ಲೂ ಲೈಟ್ನ ಹೆಚ್ಚಾಗಿ ನೋಡೋದ್ರಿಂದ ಇದರಿಂದಾಗಿ ಏನಾದರೂ ಸ್ಕಿನ್ ಮೇಲೆ ಪರಿಣಾಮ ಬೀರುತ್ತಾ ಡಾಕ್ಟರ್? ಈ ಬ್ಲೂ ಲೈಟ್ ಅನ್ನೋದು ಲಾಂಗ್ ಟರ್ಮ್ ಎಫೆಕ್ಟ್ಸ್. ಈಗ ದೀರ್ಘಕಾಲವಾಗಿ ನೋಡಿದ್ರೆ ಈ ಬ್ಲೂ ಲೈಟು ಸ್ಕಿನ್ ಮೇಲೆ ಎಫೆಕ್ಟ್ ಇರುತ್ತೆ. ಇವಾಗ ಫೋಟೋ ಏಜಿಂಗ್ ಎಫೆಕ್ಟ್ಸ್ ಹೆಂಗಿರುತ್ತೆ, ಅದು ಸ್ವಲ್ಪ ಅತಿಯಾಗಿ ಬ್ಲೂ ಲೈಟ್ ಎಕ್ಸ್ಪೋಜರ್ ಆದರೆ ಸೇಮ್ ಎಫೆಕ್ಟ್ಸು ಈ ಬ್ಲೂ ಲೈಟಿಂದನೂ ಇರುತ್ತೆ. ಫೈನ್ ಲೈನ್ಸು, ರಿಂಕಲ್ಸು, ಮತ್ತು ಅರ್ಲಿ ಫೋಟೋ ಏಜಿಂಗ್ ಇವೆಲ್ಲ ಜಾಸ್ತಿಯಾಗಿ ಕಾಣಿಸುತ್ತೆ. ಸೊ ಬ್ಲೂ ಲೈಟ್ ಯೂಸ್ ಸ್ಕ್ರೀನ್ ಟೈಮ್ ಹೆಚ್ಚು ಯೂಸ್ ಮಾಡೋರು ಕೂಡ ಈ ವರ್ಕ್ ವೈಸ್ ಎಲ್ಲ ಸನ್ಸ್ಕ್ರೀನ್, ಬ್ಲೂ ಲೈಟ್ ಕವರ್ ಆಗೋದು, ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ರೆಗ್ಯುಲರಾಗಿ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಸ್ಕ್ರೀನ್ ಟೈಮ್ನ, ಅನ್ನೆಸೆಸರಿ ಸ್ಕ್ರೀನ್ ಟೈಮ್ನ ಡೆಫಿನೆಟಾಗಿ ಲಿಮಿಟ್ ಮಾಡಬೇಕು. ಅದು ಇಂಡೈರೆಕ್ಟ್ಲಿ ಸ್ಕಿನ್ನು, ಹೇರು ಎಲ್ಲ ಹೆಲ್ದಿಯಾಗಿರೋದಕ್ಕೆ ಯೂಸ್ ಆಗುತ್ತೆ. ಒಳ್ಳೆ ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡೋದು, ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡೋದು. ಕೆಲವರು ಏನು ಮಾಡ್ತಾರೆ ಅಂದರೆ ಇವಾಗ ರಾತ್ರಿ ಮಲ್ಗೋ ಟೈಮಲ್ಲಿ ಸ್ಕ್ರೀನ್ ನೋಡೋದು, ಅದು ದೇ ಥಿಂಕ್ ಇಟ್ಸ್ ಅ ಕೈಂಡ್ ಆಫ್ ರಿಲ್ಯಾಕ್ಸೇಷನ್, ಬಟ್ ಇಂಡೈರೆಕ್ಟ್ಲಿ ಇಟ್ ವಿಲ್ ಆ್ಯಡ್ ಟು ಯುವರ್ ಸ್ಟ್ರೆಸ್. ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗೋದ್ರಿಂದ ಅದು ಇಂಡೈರೆಕ್ಟಾಗಿ ಸ್ಟ್ರೆಸ್ ಆ್ಯಡ್ ಮಾಡಿ ಸ್ಕಿನ್ಗೆ ಮತ್ತು ಹೇರ್ಗೆ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ಬ್ಯೂಟಿ ವಿಷಯಕ್ಕೆ ಬಂದರೆ ಡಾಕ್ಟರ್, ಈಗ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಲಿಪ್ಸ್ನೆಲ್ಲ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋದು ಅಥವಾ ಐಬ್ರೋಸ್ನ ಸ್ವಲ್ಪ ಜಾಸ್ತಿ ಬ್ರೈಟಾಗಿ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಇದೆ. ಇದು ಸ್ಕಿನ್ ಮೇಲೆ ಹಾಗೆಯೇ ನಮ್ಮ ಹೆಲ್ತ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಈ ಲಿಪ್ಗೆ ಎಲ್ಲ ಫಿಲ್ಲರ್ಸ್ ಅಂತ ಯೂಸ್ ಮಾಡ್ತಾರೆ. ಮತ್ತು ಈ ಐಬ್ರೋ ಅಪ್ಲಿಫ್ಟಿಂಗ್ ಇರುತ್ತೆ, ಮತ್ತು ಐಬ್ರೋ ಮೈಕ್ರೋ ಬ್ಲೇಡಿಂಗ್ ಅಂತ ಎಲ್ಲ ಮಾಡ್ತಾರೆ. ಸೊ ಇದಕ್ಕೆಲ್ಲ ಯೂಸ್ ಮಾಡೋದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರಬೇಕು. ಅದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಲ್ಲದೆ ನೀವು ಯಾವ ಕ್ಲಿನಿಕ್ಕು ಮತ್ತು ಒಳ್ಳೆ ಡರ್ಮಟಾಲಜಿಸ್ಟ್ ಚೂಸ್ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅಥವಾ ಅದು ಅತಿಯಾಗಿ ಮಾಡಿದ್ರೆ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾರ್ಮ್ಫುಲ್ ಅಂತಲೇ ಹೇಳ್ಬೋದು. ಅದು ಸರಿಯಾದ ರೀತಿಯಲ್ಲಿ, ವೈದ್ಯಕೀಯ ರೀತಿಯಲ್ಲಿ ಮಾಡೋದು ಸುರಕ್ಷಿತ. ಈಗ ವೆಜೈನಾದಲ್ಲಿ ಆಗಾಗ ಇಚ್ಚಿಂಗ್ ಆಗೋದಾಗಿರ್ಬೋದು ಅಥವಾ ರೆಡ್ ಆಗೋದಾಗಿರ್ಬೋದು ಅಥವಾ ಉರಿ ಬರುತ್ತೆ ಇನ್ನು ಕೆಲವ್ರಿಗೆ, ಅದು ನಾವು ತಗೊಳ್ಳೋ ಆಹಾರದಿಂದ ಈ ರೀತಿಯಾಗಿ ಆಗುತ್ತಾ ಅಥವಾ ಇನ್ಫೆಕ್ಷನ್ನು ಈ ಥರದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ವೆಜೈನಲ್ಲಿ ಇಚ್ಚಿಂಗು, ಉರಿ ಕಾಣಿಸೋದು ಯೂಶಲಿ ಇಟ್ಸ್ ಅ ಸಿಂಪ್ಟಮ್ ಆಫ್ ಫಂಗಲ್ ಇನ್ಫೆಕ್ಷನ್. ಅದು ಮೋಸ್ಟ್ ಕಾಮನ್ ರೀಸನ್ ಇರುತ್ತೆ. ಸೊ ವುಮೆನ್ನಲ್ಲಿ ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಆದಾಗ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟು ಇಮ್ಮಿಡಿಯೇಟಾಗಿ ತಗೊಳ್ಳೋದು ಇಂಪಾರ್ಟೆಂಟ್.
ಡಾಕ್ಟರ್, ಈಗ ಓವರಾಲ್ ಆಗಿ ನಾವು ಸ್ಕಿನ್ನನ್ನು ಹೇಗೆ ಕೇರ್ ಮಾಡಬೇಕು ಡಾಕ್ಟರ್? ಓವರಾಲ್ ಸ್ಕಿನ್ ಕೇರ್ ಅಂದರೆ ನಮ್ಮ ಆಹಾರ ಸರಿಯಾಗಿ ನೋಡ್ಕೊಳ್ಳೋದು, ಪೌಷ್ಟಿಕಾಂಶ ಇರುವ ಆಹಾರ ಸೇವನೆ ಮಾಡೋದು, ನೀರು ಸರಿಯಾಗಿ ಕುಡಿಯೋದು, ಡೈಲಿ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡೋದು, ಕ್ಲೆನ್ಸಿಂಗ್, ಮಾಯ್ಶ್ಚರೈಸಿಂಗ್ ಎಲ್ಲ ಮಾಡ್ಕೊಳ್ಳೋದು, ಈ ಸ್ಮೋಕಿಂಗ್, ಆಲ್ಕೋಹಾಲಿಂದ ದೂರ ಇರೋದು, ನಿದ್ದೆ ಸರಿಯಾಗಿ ಮಾಡೋದು, ಸ್ಲೀಪ್ ಹೈಜೀನ್, ಒಳ್ಳೆ ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡೋದು, ಮತ್ತು ಒತ್ತಡ ಕಮ್ಮಿ ಮಾಡ್ಕೋಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು, ಇವೆಲ್ಲ ಫಾಲೋ ಮಾಡಿದ್ರೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ಸ್ಕಿನ್ ಪಡಿಬೋದು. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸ್ಕಿನ್ ಕೇರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೀವು ಡಾಕ್ಟರ್ನ ನೇರವಾಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಸ್ಕಿನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳಿದ್ರೆ ನೀವು ನೇರವಾಗಿ ಡಾಕ್ಟರ್ನ ಮೀಟ್ ಕೂಡ ಮಾಡ್ಬೋದು. ಇದು ಹೆರಾಯ್ಸನ್ ಮೆಡಿಕಲ್ ಸೆಂಟರ್, ಗ್ರೀನ್ ಗ್ಲೇನ್ ಲೇಔಟ್, ಅಲ್ಲಿ ಕೂಡ ನಿಮಗೆ ಡಾಕ್ಟರ್ ಸಿಗ್ತಾರೆ. ಅದ್ರ ಜೊತೆಗೇ ಅಪೋಲೋ ಕ್ಲಿನಿಕ್, ಸರ್ಜಾಪುರ ರೋಡ್, ಅಲ್ಲಿ ಕೂಡ ನೀವು ಸುಮಲತಾ ಅವ್ರನ್ನ ಮೀಟ್ ಆಗ್ಬೋದು. ಹಾಗೆಯೇ ಆರೋಗ್ಯ ಹಸ್ತ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಇಲ್ಲಿ ಕೂಡ ಡಾಕ್ಟರ್ ಸುಮಲತಾ ಅವ್ರನ್ನ ನೀವು ಹೋಗಿ ಕನ್ಸಲ್ಟ್ ಮಾಡ್ಬೋದು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.